ಹಾಯ್, ನಿಮಗೂ ಕೂಡ ಆಪ್ಷನ್ ಎಂಟ್ರಿಗೋಸ್ಕರ ಲಾಗಿನ್ ಆಗೋದಕ್ಕೆ ಆಗ್ತಾ ಇಲ್ಲಲ್ಲ, ಟೆನ್ಷನ್ ಆಗ್ತದೆ ಅಲ್ಲ. ಇದು ನಿಮಗೊಂದೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ಆಗ್ತಾ ಇದೆ. ಈಗ ಈ ವಿಡಿಯೋದ ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡಿದ್ರು ಕೂಡ ನೀವು ನೋಡ್ತೀರಾ ಎಷ್ಟೊಂದು ವಿದ್ಯಾರ್ಥಿಗಳು ಈ ಲಾಗಿನ್ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ ಅಂತ. ನಂತರ ಈ ವೆಬ್ಸೈಟಲ್ಲಿ ಎರರ್ ಇದೆ, ಅದನ್ನು ಸರಿ ಮಾಡ್ತೀವಿ ಅಂತ ಕೇದವರೇ ಇವತ್ತು 2 ಸಲ ನೋಟಿಫಿಕೇಷನ್ ಅವರ ವೆಬ್ಸೈಟಲ್ಲಿ ಕೊಟ್ಟಿದ್ರು. ಅದು ಇನ್ನೂ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ವೆಬ್ಸೈಟ್ ವರ್ಕ್ ಆಗುತ್ತೆ ಹಾಗಂತ, ಓಕೆನಾ, ವರ್ಕ್ ಆಗುತ್ತೆ. ಸೊ ಇವತ್ತು ಲಾಗಿನ್ ಆಗೋದಕ್ಕೆ ಟ್ರೈ ಮಾಡ್ತಾ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಚೆನ್ನಾಗಿ ನಿದ್ದೆ ಮಾಡಿ. ಟೆನ್ಷನ್ ಮಾಡ್ಕೋತಾ ಇದ್ರೆ ಅದೇ ಕಮೆಂಟ್ ಬಾಕ್ಸ್ ನೋಡಿದರೆ ಬೇಜಾರಾಗ್ತಾ ಇತ್ತು. ಅಂದರೆ ಏನು, ಕೆಲವೊಬ್ಬರಂತೂ ಅಂದರೆ ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಆಪ್ಷನ್ ಟ್ರೈ ಮಾಡ್ತಿದ್ದೀವಿ, ಆಗ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೋತಾ ಇದ್ರು. ಅದಕ್ಕೋಸ್ಕರ ಮತ್ತೆ ವೀಡಿಯೋ ಮಾಡಬೇಕು ಅಂತ ಅನಿಸಿ ವೀಡಿಯೋ ಮಾಡ್ತಿದ್ದೀನಿ. ಅದೇ ಟೆನ್ಷನ್ ಮಾಡ್ಕೋಬೇಡಿ, ನಾಳೆ ಅಂದರೆ ಟ್ರೈ ಮಾಡಿ, ಸರಿ ಆಗುತ್ತೆ. ನಂತರ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದೇ ರೀತಿ ಎರರ್ಸ್ ಕಂಟಿನ್ಯೂ ಆದರೆ ನೆಕ್ಸ್ಟ್ ಒಂದು 3 to 4 ಡೇಸ್ ಮತ್ತೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡೋ ಚಾನ್ಸ್ ಕೂಡ ಇರುತ್ತೆ. ಬಟ್ ಒಟ್ಟಿನಲ್ಲಿ ಎಲ್ರಿಗೂ ಆಪ್ಷನ್ ಎಂಟ್ರಿ ಮಾಡೋದಕ್ಕಾಗುತ್ತೆ. ನಿಮ್ಮೆಲ್ಲರ ಆಪ್ಷನ್ ಎಂಟ್ರಿ ಆದ ನಂತರನೇ ಆಪ್ಷನ್ ಎಂಟ್ರಿ ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ ಅದು ಬೇಕಿದ್ರೆ ಮಾಕ್ ಅಲಾಟ್ಮೆಂಟ್ ಅಂತ ನಾವು ಕರಿಬೋದು. ಮಾಕ್ ಅಲಾಟ್ಮೆಂಟ್ ಅದು ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೆ ಸ್ಟಾರ್ಟ್ ಮಾಡಲ್ಲ. ಓಕೆ, ನಿಮ್ಮ ಆಪ್ಷನ್ ಎಂಟ್ರಿ ಎಲ್ಲರದ್ದು ಕೂಡ ಎಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಗಳ ಆಪ್ಷನ್ ಎಂಟ್ರಿ ಆದ ನಂತರ ಅದರ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾರೆ. ಸೊ ಟೆನ್ಷನ್ ಮಾಡ್ಕೋಬೇಡಿ, ಟ್ರೈ ಮಾಡ್ತಾರೆ ಲಾಗಿನ್ ಆಗೋದಕ್ಕೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಅಕಸ್ಮಾತ್ ಆಗಲ್ಲ ಅಂತಂದರೆ ಟೆನ್ಷನ್ ಮಾಡ್ಕೋಬೇಡಿ, ಮತ್ತೆ ಟ್ರೈ ಮಾಡೋದಷ್ಟೇ ಆಪ್ಷನ್ ಇರೋದು. ಸೊ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.